ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ 24,080 ಲೆವೆಲ್ ನ ಟಚ್ ಮಾಡಿ ನಮಗೆ 24,036ಗೆ ಕ್ಲೋಸ್ ಕೊಟ್ಟಿದೆ. ಅಂದ್ರೆ 24,000 ಮೇಲೆನೆ ನಮ್ಗೆ ಇವತ್ತು ಕ್ಲೋಸ್ ಕೊಟ್ಟಿದೆ. ಓಕೆನಾ. ಹಾಗೆ ಬೆಳಿಗ್ಗೆ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಾನೇನು ಹೇಳಿದ್ದೆ, ಈ ಲೆವೆಲ್ ಮತ್ತೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಲೆವೆಲ್ ಅಲ್ಲಿ ಇತ್ತು ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ. ಅವಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ನನಗೆ ಆಲ್ರೆಡಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ, ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಿದೆ ಅಂತ ಅಂದಿದ್ದೆ. ಹಾಗೆ ಕೆಳಗಡೆ ಲೆವೆಲ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಏನ್ ಮಾಡ್ತು ನೋಡಿ, ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು, ಬಟ್ ಆದ್ರೆ ರಿಟ್ರೇಸ್ಮೆಂಟ್ ತಗೊಂಡಿಲ್ಲ, ಇಲ್ಲಿಂದ ಸೀದಾ ಮೇಲೆ ಹೋಯ್ತು ಅಲ್ವಾ. ಸೊ ನಾನು ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ ಇಲ್ಲಿ. ಓಕೆನಾ. ಅದಾದ್ಮೇಲೆ ಎಕ್ಸಾಕ್ಟ್ ಆಗಿ ನಮ್ಮ ಈ ರೆಡ್ ಝೋನ್ ಹತ್ರನೇ ಬಂದು ನಮ್ಗೆ ಇಲ್ಲಿಂದ ಒಂದು ರಿವರ್ಸಲ್ ಸ್ಟಾರ್ಟ್ ಆಗಿ ಈ ಲೆವೆಲ್ ಹತ್ರನೇ ಸಪೋರ್ಟ್ ತಗೊಂತು. ನೋಡಿ, ಇಲ್ಲೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ಸ್ ಹತ್ರ ವರ್ಕ್ ಆಗಿದೆ ಅಂತ. ಅದಾದ್ಮೇಲೆ ಇಲ್ಲಿಂದ ಮೇಲೆ ಹೋಯ್ತು. ಮೇಲೆ ಹೋಗಿ ನೋಡಿ, ನಮ್ಮ ರೆಡ್ ಝೋನ್ ಹತ್ರ ಎಷ್ಟೊತ್ತು ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎರಡೂ ತಗೊಂಡು ತುಂಬಾ ಹೊತ್ತು ಇಲ್ಲಿ ಹೋಲ್ಡ್ ಮಾಡ್ತು. ಓಕೆನಾ. ಅದಾದ್ಮೇಲೆ ಕೆಳಗಡೆ ಮತ್ತೆ ಬ್ರೇಕ್ಔಟ್ ಆಯ್ತು. ನಾನು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಕಂಪ್ಲೀಟ್ ಆಗ್ತಿದೆ ನಾನು ಏನ್ ಮಾಡಿದೆ, ಒಂದು ಡೌನ್ ಸೈಡ್ ಟ್ರೇಡ್ ನ ಪ್ಲಾನ್ ಮಾಡಿದೆ ಅಪ್ ಟು ಈ ಲೆವೆಲ್ ವರ್ಗು ಒಂದು ಟಾರ್ಗೆಟ್ ಇಟ್ಟು. ಸೊ ಈ ಕ್ಯಾಂಡಲ್ ಅಲ್ಲೇ ನಾನು ಎಂಟ್ರಿ ತಗೊಂಡೆ. ಓಕೆ, ಎಂಟ್ರಿ ತಗೊಂಡು ಇಲ್ಲಿಂದ ಮೇಲೆ 30 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ನೋಡಿ, ನಾನು ಎಂಟ್ರಿ ತಗೊಂಡ್ಮೇಲೆ ಕೆಳಗಡೆ ಬಂತು. ಅದಾದ್ಮೇಲೆ ನೋಡಿ ಕ್ವಿಕ್ ಆಗಿ ಮೇಲೆ ಹೋಯ್ತು. ಸ್ವಲ್ಪ ಮೇಲೆ ಹೋದ್ರೆ ನನ್ನ ಸ್ಟಾಪ್ ಲಾಸ್ ಇಟ್ಟಾಗ್ತಿತ್ತು, ಬಟ್ ಆದ್ರೆ ಅಲ್ಲಿ ಹೋಗಿಲ್ಲ. ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಎಕ್ಸಾಕ್ಟ್ ಆಗಿ ನನ್ನ ಒಂದು ಟಾರ್ಗೆಟ್ ನ ಹಿಟ್ ಮಾಡಿ ಮತ್ತೆ ಇಲ್ಲಿಂದ ರಿವರ್ಸಲ್ ತಗೊಂತು. ನಾನು ಇವತ್ತು ಇಲ್ಲಿಂದನೂ ಕೂಡ ಮತ್ತೆ ಎಂಟ್ರಿ ತಗೊಂಡೆ. ಯಾಕೆ ಅಂತ ನಿಮ್ಗೆ ನಾನು ಡಬಲ್ ಚಾರ್ಟ್ ಹಾಕಿ ನನ್ನ ನಿಫ್ಟಿ ಫ್ಯೂಚರ್ ನು ತೋರಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಎರಡು ಎಂಟ್ರಿ, ಒಂದು ಇಲ್ಲಿ ತಗೊಂಡೆ, ಇನ್ನೊಂದು ಈ ಟ್ರೇಡ್ ನ ಕ್ಲೋಸ್ ಮಾಡಿದೆ, ಇಮಿಡಿಯೇಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟೆ. ಸೊ ಎರಡೂ ಕೂಡ ನಾನು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಅರ್ಧ ಮನಿ ನಾನು ಬೈ ಮಾಡಿದ್ದು. ಓಕೆ. ಸೊ ನಾನೀಗ ಡಬಲ್ ಚಾರ್ಟ್ ಹಾಕಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ SR ಲೆವೆಲ್. ಸೊ ದಯವಿಟ್ಟು ಫುಲ್ ನೋಡಿ. ಓಕೆನಾ. ನೋಡಿ, ಇವಾಗ ನಾವು ಇಲ್ಲಿ ನೋಡ್ತಾ ಇರೋದು ನಿಫ್ಟಿ ಸ್ಪಾಟ್, ಇಲ್ಲಿ ನೋಡ್ತಾ ಇರೋದು ನಿಫ್ಟಿ ಫ್ಯೂಚರ್ ಚಾರ್ಟ್. ಓಕೆನಾ. ನನ್ನ ಎರಡು ಟ್ರೇಡ್ನು ನಾನು ಯಾವ ಬೇಸ್ ಮೇಲೆ ತಗೊಂಡೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನನಗೆ ನಿಫ್ಟಿ ನನ್ನ ಸ್ಪಾಟ್ ಅಲ್ಲಿ ಈ ಲೆವೆಲ್ ನ ಬ್ರೇಕ್ ಮಾಡ್ತಿದ್ದಾಗನೆ ನಿಫ್ಟಿ ಫ್ಯೂಚರ್ ಅಲ್ಲಿ ನನಗೆ ಇಲ್ಲಿ ನನ್ನ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡ್ತು. ಓಕೆನಾ. ಬ್ರೇಕ್ಔಟ್ ಮಾಡಿ ಇಲ್ಲಿ ಮೇಲೆ ಹೋಯ್ತು. ಸೊ ಇಲ್ಲೂ ಕೂಡ ಮೇಲೆ ಹೋಯ್ತು. ಇಲ್ಲಿ ನನಗೆ ನಿಫ್ಟಿ ಸ್ಪಾಟ್ ಅಲ್ಲಿ ರೆಡ್ ಝೋನ್ ಇತ್ತು, ಇಲ್ಲಿಂದ ಒಂದು ಫಾಲ್ ಆಯ್ತು ನನಗೆ. ಓಕೆ. ಇಲ್ಲಿ ಫಾಲ್ ಆದ್ಮೇಲೆ ನನಗೆ ನಿಫ್ಟಿ ನೋಡಿ ನನಗೆ ಸ್ಪಾಟ್ ಬಂದು ಇಲ್ಲಿ ಈ ಮಿಡಲ್ ಝೋನ್ ಏನಿದೆಯಲ್ವಾ, ಲೋವರ್ ಝೋನ್, ಇಲ್ಲಿ ನನಗೆ ಸಪೋರ್ಟ್ ತಗೊಂತು. ನನ್ನ ನಿಫ್ಟಿ ಫ್ಯೂಚರ್ ನನಗೆ ಇಲ್ಲಿ ಅಪ್ಪರ್ ಝೋನಲ್ಲಿ ಸಪೋರ್ಟ್ ತಗೊಂತು. ಓಕೆ. ಸೊ ನನಗಿಲ್ಲಿ ನಾನು ಟ್ರೇಡ್ ತಗೋಬೋದಿತ್ತು, ಬಟ್ ಆದರೆ ಈ ಮಿಡಲ್ ಝೋನಲ್ಲಿ ಬೇಡ ಅಂತ ನಾನು ಟ್ರೇಡ್ ತಗೊಂಡಿಲ್ಲ. ಅದಾದ್ಮೇಲೆ ನೋಡಿ ಮೇಲೆ ಹೋಯ್ತು. ನಾನೇನು ಪ್ಲಾನ್ ಮಾಡ್ತಿದ್ದೆ ಅಂದ್ರೆ, ನನಗೆ ನಿಫ್ಟಿ ಫ್ಯೂಚರ್ ಬಂದು ಈ ಲೆವೆಲ್ ಏನಿದೆಯಲ್ವಾ, ಇದನ್ನ ಟಚ್ ಮಾಡಿ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನೊಂದು ಡೌನ್ ಸೈಡ್ ಟ್ರೇಡ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ನನಗೆ ನಿಫ್ಟಿ ಫ್ಯೂಚರ್ ಏನ್ ಮಾಡ್ತು ನೋಡಿ, ಇಲ್ಲಿಂದ ಮೇಲೆ ಬಂತು, ಬಟ್ ಈ ಒಂದು ಲೆವೆಲ್ ಅಲ್ಲೇ ನನಗೆ ಏನ್ ಮಾಡ್ತು, ಸ್ವಲ್ಪ ಕೆಳಗಡೆ ಒಂದು ದೊಡ್ಡ ರಿಜೆಕ್ಷನ್ ಕೊಡ್ತು. ಸೇಮ್ ಟೈಮ್ ಅಲ್ಲಿ ನನ್ನ ನಿಫ್ಟಿ ಸ್ಪಾಟ್ ಅಲ್ಲಿ ಕೂಡ ಸೇಮ್ ಒಂದು ಸಿನಾರಿಯೋ ಆಯ್ತು. ಓಕೆನಾ. ಸೇಮ್ ಕ್ಯಾಂಡಲ್, ಸೇಮ್ ಸಿನಾರಿಯೋ. ಅದಾದ್ಮೇಲೆ ನೋಡಿ ನನಗೆ ಕೆಳಗಡೆ ಫಾಲ್ ಆಗೋ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ನಾನೇನ್ ಡಿಸೈಡ್ ಮಾಡಿದೆ, ನನಗೆ ನಿಫ್ಟಿ ಸ್ಪಾಟ್ ಅಲ್ಲಿ ಇಲ್ಲಿ ಮೇಲ್ಗಡೆ ಈ ರೆಡ್ ಝೋನ್ ಏನಾದರೂ ಟೆಸ್ಟ್ ಮಾಡ್ತು ಅಂತಂದ್ರೆ ಒಂದು ಟ್ರೇಡ್ ನ ಪ್ಲಾನ್ ಮಾಡುವಂತ. ಸೊ ಅದೇ ತರ ಇಲ್ಲಿ ಬಂದು ಟೆಸ್ಟ್ ಮಾಡ್ತು. ಟೆಸ್ಟ್ ಮಾಡಿ ನನಗೆ ಈ ಒಂದು ಕ್ಯಾಂಡಲ್ ಮತ್ತೆ ಅಗೇನ್ ಒಂದು ಚಿಕ್ಕದಾಗಿ ರಿಜೆಕ್ಷನ್ ತರ ಕಾಣ್ತು. ಸೊ ನನಗೆ ಅಲ್ಲಿಂದ ಕ್ಲಿಯರ್ ಆಯ್ತು, ನನಗೆ ನಿಫ್ಟಿ ಇಲ್ಲಿಂದ ಅಪ್ ಟು ಈ ಲೆವೆಲ್ ವರೆಗೂ ಬಂದೇ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ನನ್ನ ನಿಫ್ಟಿ ಸ್ಪಾಟ್ ಅಲ್ಲಿ ಇದೇ ಲೆವೆಲ್ ನನಗೆ ರೆಡ್ ಝೋನ್. ಓಕೆನಾ. ಸೊ ನನಗೆ ಇಲ್ಲಿಂದ ನಿಫ್ಟಿ ಫ್ಯೂಚರ್ ಕೂಡ ಇಲ್ಲಿವರೆಗೂ ಬರಲೇಬೇಕು ಅಂತ ನನಗೆ ಕ್ಲಾರಿಟಿ ಇತ್ತು. ಓಕೆನಾ. ಸೊ ಎರಡು ಸೇಮ್ ವರ್ಕ್ ಆಗೋದು. ಓಕೆ. ಬಟ್ ಇಲ್ಲಿ ನನಗೆ ನನ್ನ ಲೆವೆಲ್ಸ್ ಏನ್ ಹೇಳ್ತಿತ್ತು, ನನಗೆ ಇಲ್ಲಿಂದ ನನ್ನ ನಿಫ್ಟಿ ಸ್ಪಾಟ್ ಈ ಲೆವೆಲ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇತ್ತು. ಅಟ್ಲೀಸ್ಟ್ ನಿಫ್ಟಿ ಫ್ಯೂಚರ್ ನನಗೆ ಈ ರೆಡ್ ಝೋನ್ ನ ಟೆಸ್ಟ್ ಮಾಡುತ್ತೆ ಅಂತ ನನ್ನ ಒಂದು ಪ್ಲಾನ್ ಇತ್ತು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡೆ. ಇದನ್ನ ಯಾವಾಗ ಟಚ್ ಮಾಡ್ತು ನಾನು ಅಲ್ಲಿಗೆ ಎಕ್ಸಿಟ್ ಆದೆ. ಯಾಕೆ ಅಂದ್ರೆ ನನಗೆ ಇಲ್ಲಿಂದ ನಿಫ್ಟಿ ಫ್ಯೂಚರ್ ಅಲ್ಲಿ ರಿವರ್ಸಲ್ ಆಗುವಂತ ಸೈನ್ ಇತ್ತು. ಸೊ ನಾನು ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡ್ತಿದ್ದಾಗ ಎಕ್ಸಿಟ್ ಆದೆ. ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ, ಇಲ್ಲೇನೆ ಈ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದ್ದಾಗನೆ ಒಂದು ಚಿಕ್ಕ ಸ್ಟಾಪ್ ಲಾಸ್ ಇಟ್ಟು ನಾನು ಏನ್ ಮಾಡಿದೆ, ನಾನು ಮತ್ತೆ ಕಾಲ್ ಸೈಡ್ ಅಲ್ಲಿ ಒಂದು ಎಂಟ್ರಿ ತಗೊಂಡೆ. ಸೊ ರೀಸನ್ ಇಷ್ಟೇನೆ, ನನಗೆ ಇಲ್ಲಿಂದ ಇಲ್ಲಿಗೆ ಆಲ್ ಟೈಮ್ ಹೈ ಮಾಡಿದೆ ನಿಫ್ಟಿ. ಸೊ ಇಲ್ಲಿಗೆ ಬಂದು ಒಂದ್ಸರಿ ಟಚ್ ಮಾಡಿದ ತಕ್ಷಣ ನನಗೊಂದು ಬೌನ್ಸ್ ಆಗ್ಬೇಕು ಅನ್ನೋದು ನಂದೊಂದು ಪ್ಲಾನ್ ಇತ್ತು. ಬಟ್ ಇಷ್ಟು ದೊಡ್ಡ ಮೂವ್ಮೆಂಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನಾನು ಏನ್ ಮಾಡಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ತಗೊಂಡೆ, ಇದನ್ನ ಇಲ್ಲಿ ಟಚ್ ಮಾಡ್ತಿದ್ದಾಗನೆ ಎಕ್ಸಿಟ್ ಮಾಡಿದೆ. ಈ ಟ್ರೇಡ್ ನನಗೆ ತುಂಬಾ ರಿಸ್ಕಿ ಇತ್ತು, ಯಾಕೆಂದ್ರೆ ಇದು ಕಾಲ್ ಸೈಡ್ ಆಗಿತ್ತಲ್ವಾ. ಬಟ್ ನಾನೇನ್ ಮಾಡಿದೆ, ಇಲ್ಲಿ ನನ್ನ ಸ್ಟಾಪ್ ಲಾಸ್ ಇಲ್ಲೇನೆ ಇತ್ತು, ಜಾಸ್ತಿ ಇಟ್ಟಿರ್ಲಿಲ್ಲ. ನನಗೆ ಆಲ್ರೆಡಿ ಇದರಲ್ಲಿ ಒಂದು ಪ್ರಾಫಿಟ್ ನಾನು ಮಾಡಿದ್ನಲ್ವಾ, ನನಗೆ ಬೈ ಚಾನ್ಸ್ ಏನಾದ್ರೂ ಕೆಳಗಡೆ ಬಂದ್ರೆ ನಾನು ಆ ಪ್ರಾಫಿಟ್ ಅಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ನ ಕೊಟ್ಬಿಡುವ ಅಂತ ನಾನು ಪ್ಲಾನ್ ಮಾಡಿ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಪ್ಲಾನ್ ಮಾಡಿದೆ. ಓಕೆ. ಸೊ ಸಿಂಪಲ್ ಆಗಿ. ಓಕೆ, ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಏನಾದರೂ ಕನ್ಫ್ಯೂಸ್ ಆದ್ರೆ ಮತ್ತೊಂದು ಸಾರಿ ನೋಡಿ. ಬಟ್ ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇಲ್ಲಿ ನೋಡಿ, ಇಲ್ಲಿ ನಮ್ಮ ವಿಜುವಲ್ ಏನಿದೆಯಲ್ವಾ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ. ಈ ನಿಫ್ಟಿ ಸ್ಪಾಟ್ ಮತ್ತೆ ನಿಫ್ಟಿ ಫ್ಯೂಚರ್ ನೋಡಿದ್ರೆ ನಮ್ಮ ಲೆವೆಲ್ಸ್ ಯಾವ ತರ ಇದೆ ಅಂತ. ಸೊ ನೀವು ಈ ಲೆವೆಲ್ ನ ನೀವು ಕಂಪೇರ್ ಮಾಡಿ ನೋಡಿ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಪ್ರತಿಯೊಂದು ಲೆವೆಲ್ ನ ನೀವು ಕಂಪೇರ್ ಮಾಡಿ ನೋಡಿ. ನಮಗೆ ನಿಫ್ಟಿ ಸ್ಪಾಟ್ ಎಲ್ಲಿಂದ ಒಂದು ರಿವರ್ಸಲ್ ತಗೊಂಡಿದೆ, ಹಾಗೆ ಎಲ್ಲಿಂದ ರಿಜೆಕ್ಟ್ ಆಗಿದೆ. ಅದೇ ತರ ನಮಗೆ ಸೇಮ್ ಟೈಮ್ ಅಲ್ಲಿ ನಿಫ್ಟಿ ಫ್ಯೂಚರ್ ಎಲ್ಲಿಂದ ಒಂದು ರಿವರ್ಸಲ್ ತಗೊಂಡಿದೆ, ಎಲ್ಲಿಂದ ರಿಜೆಕ್ಟ್ ಆಗಿದೆ ಅಂತ. ಸೊ ನಮ್ಗೆ ಅವಾಗ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಎಂಟ್ರಿ ಅಂಡ್ ಎಕ್ಸಿಟ್ ಯಾವ ತರ ನಾನು ಪ್ಲಾನ್ ಮಾಡಿದ್ದೆ ಅಂತ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವ ತರ ಒಂದು ಲೆವೆಲ್ಸ್ ವರ್ಕ್ ಆಯ್ತು ಅಂತ ನೋಡುವ. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಟ್ರೇಡ್ ನ ಮಾಡಿಲ್ಲ, ತುಂಬಾ ರೇರ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಮಾಡಲ್ಲ ಅಂತ. ಬಟ್ ಲೆವೆಲ್ಸ್ ಯಾವ ತರ ವರ್ಕ್ ಆಯ್ತು ಅಂತ ನೋಡುವ. ಓಕೆನಾ.
ನೋಡಿ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿರೋದು ಸ್ಪಾಟ್, ಇಲ್ಲಿರೋದು ಫ್ಯೂಚರ್. ಇಲ್ಲೂ ಕೂಡ ನೋಡಿ ಸೂಪರ್ ವರ್ಕ್ ಆಗಿದೆ. ನಮಗೆ ಬ್ಯಾಂಕ್ ನಿಫ್ಟಿ ಒಂದು ಸೈಡ್ ವೇಸ್ ಅಲ್ಲಿ ಹೋಗಿದೆ ಇವತ್ತು. ಒಂದ್ ಸ್ವಲ್ಪ ಟ್ರೆಂಡ್ ಕೂಡ ಕೊಟ್ಟಿದೆ. ಓಕೆನಾ, ಇಲ್ಲಿಂದ ಇಲ್ಲಿ ಒಂದು ಟ್ರೆಂಡ್. ಬಟ್ ಆದ್ರೆ ಇಲ್ಲಿ ರಿಜೆಕ್ಟ್ ಎಲ್ಲಿಂದ ಆಗಿದೆ ನೋಡಿ, ನಮ್ಮ ಫ್ಯೂಚರ್ ಅಲ್ಲಿ ರೆಡ್ ಝೋನ್ ಇಂದ ಆಗಿದೆ, ನಮ್ಮ ಸ್ಪಾಟ್ ಅಲ್ಲಿ ಈ ಲೆವೆಲ್ ಇಂದ ಆಗಿದೆ. ಅದಕ್ಕೆ ಹೇಳೋದು ನಾವು ಎರಡು ಚಾರ್ಟ್ ನ ಅಬ್ಸರ್ವ್ ಮಾಡಬೇಕು ಅಂತ. ಓಕೆನಾ, ನೋಡಿ ನಮಗೆ ಈ ಎರಡು ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ನಾವು ಆರಾಮಾಗಿ ಈ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದಿತ್ತು. ಬಟ್ ಅದಾದ್ಮೇಲೆ ನೋಡಿ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಹೋಗಿದೆ. ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಆಗಲ್ಲ. ತಗೊಂಡ್ರು ಸಮ್ ಟೈಮ್ಸ್ ನಮಗೆ ಸ್ಟಾಪ್ ಲಾಸ್ ಇಟ್ ಆಗ್ಬಿಡುತ್ತೆ, ಯಾವುದು ಬ್ಯಾಂಕ್ ನಿಫ್ಟಿಯಲ್ಲಿ. ಬಟ್ ನೋಡಿ ಇಲ್ಲಿ ಸೂಪರ್ ಆಗಿ ವರ್ಕ್ ಆಗಿದೆ. ಈ ಲೆವೆಲ್ ನೋಡಿ ಇಲ್ಲಿಂದ ಬ್ರೇಕ್ಔಟ್ ಆಯ್ತು. ಅದಾದ್ಮೇಲೆ ನೋಡಿ ಇದನ್ನೇ ಒಂದು ತುಂಬಾ ಹೊತ್ತು ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂತು. ಇಲ್ಲಿ ಮೇಲೆ ಬ್ರೇಕ್ಔಟ್ ಆದ್ಮೇಲೆ ಇಲ್ಲಿ ಏನ್ ಮಾಡಿದೆ, ಸಪೋರ್ಟ್ ತಗೊಂಡಿದೆ. ಹಾಗೆ ಅದಾದ್ಮೇಲೆ ಇಲ್ಲಿ ನೋಡಿ ರಿಜೆಕ್ಷನ್ ತಗೊಂತು. ಇಲ್ಲೂ ಕೂಡ ಅದೇ ತರ ಮಾಡ್ತು. ನಮ್ಮ ಲೆವೆಲ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಇದೊಂದೇ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಟ್ರೇಡ್ ಇದ್ದಿದ್ದು. ಓಕೆನಾ, ಹಾಗೆ ಯಾರು ಏನ್ ಟೆನ್ಷನ್ ತಗೋಬೇಡಿ, ನಮ್ಮ ಹತ್ರ ಟೂಲ್ ಇಲ್ಲ ಅಂತ. ಸದ್ಯದಲ್ಲೇ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಎವ್ರಿ ಡೇ ನಾನು ಹೇಳ್ತಾನೆ ಇದ್ದೀನಿ ಸದ್ಯದಲ್ಲೇ ಅಂತ. ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿ. ಓಕೆನಾ, ಏನ್ ಸಾಕಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಇದನ್ನ ನಾವು ಅವ್ರಿಗೆ ಶೇರ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಮಾರನೇ ದಿನದಿಂದ ಟ್ರೇಡ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಅದಕ್ಕೆಲ್ಲ ನಾವು ಪ್ಲಾನ್ ಮಾಡ್ತಾ ಇದೀವಿ, ಯಾವ ತರ ಕೊಡಬೇಕು, ಸೊ ಎಷ್ಟು ದಿನ ನೀವು ಏನು ಟೆಸ್ಟ್ ಮಾಡಬೇಕು, ಅದನ್ನೆಲ್ಲ ನಾವು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿನೇ ನಾನು ನಿಮ್ಗೆ ಕೊಡೋದು. ಓಕೆ, ಸುಮ್ನೆ ನಾನು ನಿಮ್ಗೆ ಕೊಟ್ಬಿಟ್ಟು ನಿಮ್ ದುಡ್ಡನ್ನ ನಾನು ಏನು ಲಾಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನಮ್ಮ ಈ ಟೂಲ್ ಇಟ್ಕೊಂಡು ಯಾರು ಒಂದು ಟ್ರೇಡ್ ಪ್ಲಾನ್ ಮಾಡಿದ್ರು ಅಥವಾ ನಮ್ಮ ಒಂದು ಸ್ಟ್ರಾಟಜಿನ ಯಾರು ಇಟ್ಕೊಂಡು ಟ್ರೇಡ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಲಾಸ್ ಆಗಬಾರ್ದು. ಬಟ್ ಆದ್ರೆ ನೀವು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿನೇ ನೀವು ನಮ್ಮ ಒಂದು ಟೂಲ್ ನ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಫಸ್ಟ್ ಇಕ್ವಿಟಿಯಲ್ಲಿ ಮಾಡಿ ಅಂತ ನಾನು ಪ್ರತಿಯೊಬ್ಬರಿಗೆ ಹೇಳೋದು. ಅದಾದ್ಮೇಲೆ ಆಪ್ಷನ್ ಟಚ್ ಮಾಡಿ ಅಂತ. ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ತಾ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ನಿಮ್ಗೆ ಅಲ್ಲಿ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ನಮ್ಮ ಸ್ಟಾಕ್ ಲೆವೆಲ್ಸ್ ಬರ್ತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ಒಂದು ಎಜುಕೇಶನಲ್ ಪರ್ಪಸ್ ಗೋಸ್ಕರ ನಾವು ಆ ಚಾನಲ್ ನ ಕ್ರಿಯೇಟ್ ಮಾಡಿರೋದು. ದಯವಿಟ್ಟು ಅದನ್ನು ಕೂಡ ಜಾಯ್ನ್ ಆಗಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಂಬರ್ ಕೂಡ ನಿಮಗೆ ಮಿಡ್ಲ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಮಗೆ ಚಾಟ್ ಮಾಡಿ ನೀವು ಕ್ಲಾರಿಟಿನ ತಗೋಬಹುದು. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.